ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗೀಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್. ಎಲ್ಲರಿಗೂ ಕೂಡ ಗುರು ಪೌರ್ಣಿಮೆಯ ಶುಭಾಶಯಗಳು. ಎಲ್ಲರಿಗೂ ಕೂಡ ಆ ದೇವರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಶುರುವಾಗ್ಬಿಟ್ಟಿದೆ. ಯಾಕಂದರೆ ಎಲ್ಲಿ ನೋಡಿದ್ರು ಕೂಡ ಡೆಕೋರೇಟಿವ್ ಐಟಮ್ಸ್ಗಳು ಇದ್ದೇ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ನಿಮಗೆ ಕೊಡೋಣ ಅಂತ. ಯಾರೆಲ್ಲ ತುಮಕೂರಲ್ಲಿ ಇದ್ದೀರಾ, ಇಲ್ಲಿಗೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ಒಂದು ಒಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ರೇಟು ಸ್ವಲ್ಪ ಜಾಸ್ತಿಯಿಂದ ಅನಿಸಿದ್ರು ಕೂಡ ಅಥವಾ ಸ್ವಲ್ಪ ಜಾಸ್ತಿ ಇದೆ ಅಂತ ನಮಗೆ ಫೀಲ್ ಆಗ್ತಾ ಇರುತ್ತೆ. ಬಿಕಾಸ್ ಅಲ್ಲಿ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಏನು ತೊಗೊಂಡು ಬಂದೆ ಅಂತ ಹೇಳ್ಬಿಟ್ಟು ಮತ್ತು ಇದ್ರದ್ದು ಪೂರ್ತಿ ಡೀಟೇಲ್ಡ್ ವೀಡಿಯೋನ ನಾಳೆ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಒಂದು ಥೀಮ್ ಬೇಸಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡಬೇಕು, ಬ್ಯಾಕ್ ಡ್ರಾಪ್ ಆಗ್ಬೋದು ಅಥವಾ ಹಾರಗಳ ಥರ ಆಗ್ಬೋದು, ಡೆಕೋರೇಟ್ ಮಾಡೋದಾಗ್ಬೋದು, ಅವೆಲ್ಲ ಐಟಮ್ಸು ಕೂಡ ಒಂದೇ ಅಂಗಡಿನಲ್ಲಿ ಸಿಗುತ್ತೆ. ಸೊ ಮಿಸ್ ಮಾಡದೆ ನಾಳೆನ ವಿಡಿಯೋನ ಮಿಸ್ ಮಾಡದೆ ನೀವು ನೋಡಬೇಕಾಗತ್ತೆ. ಇದು ಪೂರ್ತಿ ಡೀಟೇಲ್ಡನ್ನು ನಾನು ನಾಳೆ ವ್ಲಾಗಲ್ಲಿ ಕೊಡ್ತೀನಿ. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನೀವು ಇವನ್ ನಿಮ್ಮ ಕಸ್ಟಮೈಸ್ ಮಾಡಿಸ್ಕೋತೀವಿ ಅಂತ ಅಂದರೂ ಕೂಡ ಆರಾಮ್ಸೆ ಇವರು ಅದನ್ನು ಮಾಡಿಕೊಡ್ತಾರೆ. ಹಬ್ಬ ಇನ್ನೇನು ದೂರ ಇಲ್ಲ. ಸೊ ನೀವು ಇವಾಗಲಿಂದನೇ ಪ್ರಿಪ್ರೇಷನನ್ನು ಶುರು ಮಾಡ್ಕೊಂಡಿರ್ತೀರ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ತುಮಕೂರು ಅಥವಾ ತುಮಕೂರು ಸರೌಂಡಿಂಗಲ್ಲಿ ಇದ್ದೀರಾ, ಒಂದು ಸಲ ಇಲ್ಲಿ ವಿಸಿಟ್ ಮಾಡ್ಬೋದು. ನಿಮ್ಗೆ ಇಷ್ಟ ಆದರೆ ತೊಗೊಳ್ಬೋದು. ತೊಗೊಳ್ಳೇಬೇಕಂತ ಯಾರು ಎಲ್ಲೂ ಫೋರ್ಸ್ ಮಾಡೋದಿಲ್ಲ. ಬಟ್ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ. ನಾವು ಯಾವುದನ್ನೇ ಕೇಳಿದ್ರು ಕೂಡ ಸ್ವಲ್ಪ ಕೂಡ ಬೇಜಾರು ಇಲ್ದಲೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಕಾಸ್ಟ್ ಆಗ್ಬೋದು, ಮೆಟೀರಿಯಲ್ ಬಗ್ಗೆ ಆಗ್ಬೋದು, ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ನಾವು ತೊಗೊಳೋ ಅಂಥ ಕ್ವಾಲಿಟಿ ಪ್ರಾಡಕ್ಟಲ್ಲಿ ಕ್ವಾಲಿಟಿ ಆಗ್ಬೋದು, ಪ್ರತಿಯೊಂದು ಆಗ್ಬೋದು ನಮಗೆ ಇಷ್ಟ ಆಗಬೇಕು. ನಾವು ಯಾಕಂದರೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಅಲ್ವಾ, ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಅಂದರೆ ಸ್ವಲ್ಪ ವರ್ಷನಾದರೂ ಬರಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿರ್ತೀವಿ, ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಅದಕ್ಕೆ ವರ್ತ್ ಅಂತ ಹೇಳ್ಬೋದು. ನ್ಯೂ ಕಲೆಕ್ಷನ್ಸ್ ಅಂತೂ ತುಂಬ ಅಂದರೆ ತುಂಬ ಇದೆ. ನಾಳೆ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಹಾಕ್ತೀನಿ ಸ್ನೇಹಿತರೆ, ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಇದ್ರ ಜೊತೆ ಇವತ್ತು ಸ್ನ್ಯಾಕ್ಸ್ ರೆಸಿಪಿ ಮತ್ತು ಒಂದು ವೆಯ್ಟ್ ಲಾಸ್ ರೆಸಿಪಿ ಕೂಡ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಾನು ಹೇಳ್ದಾಗೆ ನಿಮಗೆ ತುಂಬ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಇವನ್ ನಾನು ಕೂಡ ಅಷ್ಟೇ, ಈ ವರ್ಷ ಸಾಕಪ್ಪ ಎಲ್ಲ ಇದೆ, ಏನೂ ತೊಗೊಳೋದು ಬೇಡ ಅಂತ ಅಂದ್ಕೊಂಡ್ರೂ ಕೂಡ ಏನಾದರೂ ಒಂದು ವಸ್ತು ಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಕಲರ್ಫುಲ್ ಆಗಿದೆಯೋ, ರಿಯಲ್ ಆಗಿ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹೇಳ್ದಾಗೆ ನೀವು ತೊಗೊಳ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದು ಸಲ ವಿಸಿಟ್ ಮಾಡಿ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ಸನ್ನು ಕೂಡ ನಾಳಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ನಾನು ಹೇಳ್ದಾಗೆ ಮಿಸ್ ಮಾಡೋದಕ್ಕಂತೂ ಹೋಗಲೇಬೇಡಿ ಸ್ನೇಹಿತರೆ. ಮತ್ತು ಇನ್ಸ್ಟಾದಲ್ಲೂ ಕೂಡ ಅವ್ರನ್ನ ಫಾಲೋ ಮಾಡ್ಬೋದು. ಅದರ ಡೀಟೇಲನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗು ಕೂಡ ಅಷ್ಟೇ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿ ಸೀರೀಸ್ ಅಂತ ಅಂದ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವೀಟ್ಸ್ ಆಗ್ಬೋದು, ಡೆಕೋರೇಟಿವ್ ಐಟಮ್ಸ್ ಆಗ್ಬೋದು, ಸ್ಯಾರಿ ಡ್ರಾಪಿಂಗ್ ಆಗ್ಬೋದು. ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲಿರಲಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ. ತುಂಬ ಸುಲಭವಾಗಿ ಆರೋಗ್ಯಕರವಾಗಿರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ, ಸೈಡ್ ಡಿಶ್ ಕೂಡ ಹೌದು. ಈಸಿಯಾಗಿ ಮಾಡ್ಬೋದು. ಈ ರೀತಿಯಾಗಿ ಮನೆಯಲ್ಲಿ ಮಾಡಿಕೊಡ್ತಾ ಇದ್ದರೆ ತಿನ್ನೋರ್ಗಂತೂ ಏನು ಖುಷಿಯಿಂದ ಹೇಳ್ತೀರಾ. ಈಸಿಯಾಗಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟ್ರೆಂಡಿಂಗಲ್ಲಿ ಇರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಇವನ್ ಎಲ್ಲ ಫಂಕ್ಷನ್ಸ್ಗಳಲ್ಲೂ ಕೂಡ ಈ ಒಂದು ರೆಸಿಪಿ ಇದ್ದೇ ಇರುತ್ತೆ. ಸೊ ಆ ರೆಸಿಪಿಯನ್ನು ಮನೆಯಲ್ಲಿನೇ ಯಾಕೆ ಟ್ರೈ ಮಾಡಬಾರ್ದು? ಬನ್ನಿ ಟ್ರೈ ಮಾಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಎನಿ ಇಂಗ್ರೀಡಿಯೆಂಟ್ಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಸೂಪರಾಗಿರೋ ಅಂಥದ್ದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ಬಾಯಿಗೆ ತುಂಬ ಹಿತವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬನ್ನಿ ಈ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಚಿಕ್ಕ ಸೈಜಿಂದು ಒಂದು ಸೌತೆಕಾಯಿಯನ್ನು ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿರುವಂಥ ಒಂದು ಹುಳಿ ಟೊಮ್ಯಾಟೊ, ಈರುಳ್ಳಿ ಅದು ಕೂಡ ಚಿಕ್ಕ ಸೈಜಿಂದ ತೊಗೊಂಡಿದ್ದೀನಿ, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಸ್ವಲ್ಪ ರೋಸ್ ಪೆಟಲ್ಸು, ಇದು ಆಪ್ಷನಲ್ಲು, ಬೇಕಂದರೆ ಹಾಕೊಳ್ಬೋದು, ಇಲ್ಲಾಂದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಬೋದು. ರುಚಿಗೆ ಉಪ್ಪು, ಅಚ್ಚ ಖಾರದ ಪುಡಿ, ಸ್ವಲ್ಪ ಸಕ್ಕರೆ, ಚಾಟ್ ಮಸಾಲ. ನಾನಿಲ್ಲಿ ಸಂಜೆ ಸ್ನ್ಯಾಕ್ಸನ್ನು ಮಾಡ್ತಾ ಇರೋದ್ರಿಂದ ಬೆಳಗ್ಗೆನೇ ಇದನ್ನು ನೆನೆಯೋದಕ್ಕೆ ಇಟ್ಟಿದ್ದೆ. ನೆನೆಸ್ಬಿಟ್ಟು ಒಂದು ವಿಷಲ್ ಬೇಯಿಸ್ಕೊಂಡಿರೋ ಅಂಥ ಒಣ ಕಡಲೆ ಬೀಜ, ಹಸಿ ಕಡಲೆ ಬೀಜ ಇದೆ ಅಂದರೂ ಕೂಡ ನೀವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ನಿಂಬೆ ರಸ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಒಂದೊಳ್ಳೆ ಮಿಕ್ಸ್ ಮಾಡಿದ್ರೆ ಈಸಿಯಾಗಿ ಮಾಡಿರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು ಸ್ನೇಹಿತರೆ. ನೀವೇ ನೋಡಿದ್ರಿ ಅಲ್ವಾ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿರೋ ಅಂಥ ರೆಸಿಪಿ. ರೋಸ್ ಪೆಟಲ್ಸ್ ಹಾಕಿರೋದ್ರಿಂದ ಅದು ಟೇಸ್ಟ್ ಏನು ಡಿಫರ್ ಆಗೋದಿಲ್ಲ ಅಥವಾ ಚೇಂಜ್ ಆಗೋದಿಲ್ಲ. ಬಟ್ ಒಂದು ತುಂಬ ಚೆನ್ನಾಗಿರೋ ಅಂಥ ಒಂದು ಫ್ಲೇವರ್ ಬರ್ತಾ ಇರುತ್ತೆ. ಮನೆಯಲ್ಲೇ ಮಾಡಿರೋ ಅಂಥ ರೋಸ್ ಪೆಟಲ್ಸ್, ಅದು ನಾನು ಅಂಗಡಿಯಿಂದ ತೊಗೊಂಡು ಬಂದಿರೋ ಅಂಥದ್ದಲ್ಲ. ಈ ರೀತಿಯಾಗಿ ಒಂದು ರೋಸ್ ಗಿಡ ಇದೆ ಅಂತ ಅಂದರೆ ಸಾಕು, ಪೆಟಲ್ಸನ್ನು ಡ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಕಂದಾಗ ಸ್ವೀಟ್ಸ್ಗಳಿಗೆ, ಈ ಥರ ಸ್ನ್ಯಾಕ್ಸ್ಗಳಿಗೆ ಹಾಕೊಳ್ಬೋದು. ಇವಾಗ ರುಚಿ ಆಗಿರೋ ಅಂಥ ಟ್ರೆಂಡಿಂಗಲ್ಲಿ ಇರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು. ನಾವಿದ್ರಲ್ಲಿ ಹಾಕಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಪ್ರತಿಯೊಂದಕ್ಕೂ ಕೂಡ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಸಿಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ಕಾಳು ಮೆಣಸಿನ ಪುಡಿಯನ್ನು ಬೇಕಾದರೂ ಹಾಕೊಳ್ಬೋದು. ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಾಗೆ ಇದನ್ನು ಸ್ನ್ಯಾಕ್ಸಿಗೆ ಅಂತ ಮಾಡಿದ್ದೆ. ಸೈಡ್ ಡಿಶ್ ಆಗಿನೂ ಕೂಡ ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ನೀವಿಲ್ಲಿ ಹುಳಿ ಟೊಮ್ಯಾಟೋನ ಸ್ಕಿಪ್ ಮಾಡ್ಬೋದು, ನಿಂಬೆಹಣ್ಣು ಹಾಕಿರ್ತೀವಲ್ವ, ಸೊ ಅದಕ್ಕೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಈ ಜ್ಯೂಸ್ ಕುಡಿಯೋದ್ರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಬನ್ನಿ ನೋಡ್ತಾ ಹೋಗೋಣ. ಇದು ಬೇರೆ ಏನೂ ಅಲ್ಲ, ಬೂದುಗುಂಬಳಕಾಯಿ ಜ್ಯೂಸು ಅಥವಾ ಆ್ಯಶ್ ಗಾರ್ಡ್ ಜ್ಯೂಸ್ ಅಂತ ಹೇಳ್ಬೋದು. ಇದನ್ನು ಈ ಥರ ಸ್ಟ್ರೈನ್ ಮಾಡಿ ಬೇಕಾದರೂ ಕುಡಿಬೋದು ಅಥವಾ ಹಾಗೆ ಬೇಕಾದರೂ ಕುಡಿಬೋದು. ಹಾಗೆ ಕುಡಿಯೋದ್ರಿಂದ ನಮಗೆ ಸ್ವಲ್ಪ ಜಾಸ್ತಿ ಹೆಲ್ತ್ ಬೆನಿಫಿಟ್ಸು ಸಿಗ್ತಾ ಹೋಗುತ್ತೆ. ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ, ಅಂದರೆ ಫೈಬರ್ ಜಾಸ್ತಿ ಇರೋದ್ರಿಂದ ನಮ್ಮ ಕರಳಿನ ಆರೋಗ್ಯವನ್ನು ಜಾಸ್ತಿ ಮಾಡುತ್ತೆ, ಅಂದರೆ ಸುಧಾರಿಸುತ್ತೆ. ಏನಾದರೂ ಕರಳು ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ಅಥವಾ ಡೈಜೆಷನ್ ಆಗ್ತಾ ಇಲ್ಲ ಅಂತ ಅಂದರೂ ಕೂಡ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ಈ ಒಂದು ಜ್ಯೂಸನ್ನು ಖಾಲಿ ಹೊಟ್ಟೆನಲ್ಲಿ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಬೆನಿಫಿಟ್ಸ್ಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ. ಇದು ಬೂದುಗುಂಬಳಕಾಯಿ ನೀವು ನೋಡಿರ್ತೀರ, ಚೆನ್ನಾಗಿ ಒಂದು ಸಲ ತೊಳ್ಕೊಂಬಿಟ್ಟು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರು ಇದನ್ನು ಆರಾಮ್ಸೆ ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ನೋಡಿ, ನಾನು ಇದನ್ನು ಕಟ್ ಮಾಡಿಕೊಂಡು ಒಂದು ಪೀಸಷ್ಟು ತೊಗೋತಾ ಇದ್ದೀನಿ. ಒಬ್ಬರಿಗೆ ಒಂದು ಪೀಸ್ ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕಾಗತ್ತೆ. ಆದಷ್ಟು ಇದನ್ನು ಸ್ಟ್ರೈನ್ ಮಾಡೋದಕ್ಕೆ ಹೋಗಬೇಡಿ, ಹಾಗೆ ಕುಡಿದ್ಬಿಡಿ. ನಾನು ಹೇಳ್ದಾಗೆ ಹಾಗೆ ಕುಡಿಯೋದ್ರಿಂದ ನಾರಿನಂಶ ಚೆನ್ನಾಗಿರೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ. ಇದರಲ್ಲಿ ಒಳಭಾಗ ತಿರುಳು ಅಥವಾ ಬೀಜ ಏನಿರುತ್ತೆ ಅದನ್ನೆಲ್ಲ ತೆಗೆದುಬಿಡೋಣ. ಮತ್ತು ಇದ್ರದ್ದು ಸಿಪ್ಪೆನೂ ಅಷ್ಟೇ ತುಂಬ ರಫ್ ಇರುತ್ತೆ, ಅದು ದಪ್ಪ ಇರುತ್ತೆ, ಅದನ್ನು ಕೂಡ ತೆಗಿಬೇಕಾಗತ್ತೆ. ನಮಗೇನಾದರೂ ನಿಶಕ್ತಿ ಇದೆ ಅಂತ ಅನಿಸಿದ್ರೂ ಕೂಡ ಆ ನಿಶಕ್ತಿಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಮತ್ತು ಬೊಜ್ಜನ್ನು ಕರಗಿಸುತ್ತೆ. ಅಂತ ಅಂದರೆ ನಾವು ವೆಯ್ಟ್ ಲಾಸ್ ಮಾಡ್ತಾ ಇರ್ತೀವಿ ಅಲ್ವಾ, ಅದಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಏನಾದರೂ ಮೋಷನ್ ಪ್ರಾಬ್ಲಮ್ ಇದೆ ಅಂತ ಅಂದರೂ ಕೂಡ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ, ಅಥವಾ ಕೆಲವೊಬ್ಬರು ಹಾಗೆ ಬೇಕಾದರೂ ತಿಂತಾರೆ, ಸೌತೆಕಾಯಿ ತಿಂತೀವಲ್ವ ಅದೇ ಟೇಸ್ಟಲ್ಲೇ ಇರುತ್ತೆ, ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟೇ. ಇದಕ್ಕೆ ಸ್ವಲ್ಪ ನೀವು ಉಪ್ಪನ್ನು ಬೇಕಾದರೂ ಹಾಕ್ಕೊಂಡು ಕುಡಿಬೋದು ಅಥವಾ ತಿನ್ಬೋದು. ನೋಡಿ, ಈ ರೀತಿಯಾಗಿ ನಾನು ಜಸ್ಟ್ ಅದು ಒಂದು ಪೀಸಲ್ಲಿ ನಾನು ಅದ್ರ ಮೇಲ್ಭಾಗ ಏನಿದೆ ಅಲ್ವಾ ಅದು ಸ್ವಲ್ಪ ದಪ್ಪನೇ ಇರುತ್ತೆ, ಅಂದರೆ ತುಂಬ ರಫ್ ಆಗಿರುತ್ತೆ, ಅದನ್ನೆಲ್ಲ ಈ ಥರ ಹಿಂಗೆ ರಿಮೂವ್ ಮಾಡಿಕೊಂಡು ತೊಗೊಂಬಿಡೋಣ. ನಾವು ಈ ಜ್ಯೂಸನ್ನು ಆದಷ್ಟು ಖಾಲಿ ಹೊಟ್ಟೆನಲ್ಲೇ ಕುಡಿಬೇಕಾಗತ್ತೆ. ಆವಾಗಲೇ ನಮಗೆ ಎಲ್ಲ ವಿಟಮಿನ್ಸ್ಗಳಾಗ್ಬೋದು, ಏನೆಲ್ಲ ಸಿಗಬೇಕು ಅದರಲ್ಲಿ ಅದೆಲ್ಲ ಸಿಗ್ತಾ ಹೋಗುತ್ತೆ.
ಇದು ನಮಗೆ ತಂಪಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ನಮ್ಮ ಹೊಟ್ಟೆನೆಲ್ಲ ಕ್ಲೀನ್ ಮಾಡುತ್ತೆ. ಅಂದರೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, ನಮಗೆ ಕಾಯಿಲೆಗಳು ಶುರುವಾಗದೆ ಹೊಟ್ಟೆಯಿಂದ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಆದಷ್ಟು ಈ ಜ್ಯೂಸ್ ಕುಡಿಯೋದ್ರಿಂದ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ನಾನು ಇಲ್ಲೊಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು 4 ಎಲೆ ಪುದೀನ ಹಾಕ್ಕೊಂಡಿದ್ದೀನಿ, ಚಿಟಿಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣವಾ. ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗುತ್ತೆ. ಇವಾಗ ನಮಗೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಇನ್ನೊಂದು ರೌಂಡು ಮಿಕ್ಸಿ ಮಾಡ್ಕೊಂಡು ಬಂದು ಕುಡಿಬೋದು. ನಾನು ವೀಡಿಯೋಗೋಸ್ಕರ ಇದನ್ನು ಸ್ಟ್ರೈನ್ ಮಾಡಿದ್ದೀನಿ ಅಷ್ಟೇ. ನಾವು ಹಾಗೆ ಬೇಕಾದರೂ ಕುಡಿಬೋದು. ಏನು ಅದರಲ್ಲಿ ನಮಗೇನು ವ್ಯತ್ಯಾಸ ಏನೂ ಆಗೋದಿಲ್ಲ ರುಚಿನಲ್ಲಿ. ಸೊ ನಾನು ಆದಷ್ಟು ಹಾಗೆ ಕುಡಿಯೋದಕ್ಕೆ ಹಾಗೆ ಕುಡಿತೀನಿ. ಮಕ್ಕಳು ಸ್ವಲ್ಪ ಅದನ್ನು ಇದು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಥರ ಹಿಂಗೆ ಸ್ಟ್ರೈನ್ ಮಾಡಿ ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಕ್ಕರೆ ಅವೆಲ್ಲ ಏನೂ ಹಾಕಬಾರ್ದು ಸ್ನೇಹಿತರೆ. ಉಪ್ಪು ಕೂಡ ಆಪ್ಷನಲ್ಲು. ಒಂದು ವೇಳೆ ಹಾಕ್ಕೊಂಡ್ರೂ ಕೂಡ ಚಿಟಿಕೆ ಅಂತ ಹೇಳ್ತೀವಲ್ವ, ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ಬೂದುಗುಂಬಳಕಾಯಿ ಜ್ಯೂಸು ರೆಡಿ ಆಯಿತು. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.